ಕೆಟ್ಟದಾಗಿ ಕಾಮೆಂಟ್ ಹಾಕಿ ಸಾಯ್ತಾರೆ ಎಲ್ಲ ನಿಮ್ಮ ಕಿತ್ತುಗಿರೋ ಕಾಮೆಂಟ್ ನನಗೆ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ನಿಮಗೆ ಯಾರ ಅಕ್ಕ ತಂಗಿರಿಲ್ವ? ನೀವು ಕಾಮೆಂಟ್ಸ್ ನೋಡಿ ಗೊತ್ತಾಯ್ತು ನಿಮ್ಗೆ ಎಜುಕೇಷನ್ ಇಲ್ಲ, ಕನ್ನಡ ಗೊತ್ತಿಲ್ಲ ಅಂತ ನಾನು ಇವತ್ತು ಹೇಳೇ ಇಲ್ಲ. ಕನ್ನಡ ಕಲಿ ಅಂತೀರಾ, ಕಲ್ಸಕ್ಕೊಬ್ರು ಬರಲಿಲ್ಲ, ಜೊಲ್ಬಿತ್ತೀರ 24 hours ಬೇರೆ ಕೆಲಸ ಇಲ್ಲ. ಎಷ್ಟು ಕೆಟ್ಟ ಕಾಮೆಂಟ್ಸ್ ಎಲ್ಲ ಹಾಕ್ತಾರಲ್ವಾ, ಸೊ ಅದಕ್ಕೆ ಒಂದು ಉತ್ತರ ಕೊಡಬೇಕಿತ್ತು. ಸೊ ಈ ಹಾಡು ನಾನು ರಿಲೀಸ್ ಮಾಡಿದ್ದೆ. ಲೆಟ್ಸ್ ಗೋ ಅಸ್ಲಿ ಬಣ್ಣ ಈ ಥರನೇ, ಯಾಕೆಂದರೆ ತುಂಬ ಓಪನ್ ಆಗಿ ನಾನು ಡೈರೆಕ್ಟ್ ಆಗಿ ಅಡ್ರೆಸ್ ಮಾಡಿದ್ದೀನಿ ಹೇಟರ್ಸ್ನ. ಹಾಯ್ ಶನಿ. ಹಾಯ್. ಓಕೆ, ಈಗ ನಾವು ನಿಮ್ಮ ಮ್ಯೂಸಿಕ್ ಲೈಫ್ ಬಗ್ಗೆ ಮಾತಾಡೋಣ. ಲೆಟ್ಸ್ ಗೋ. ಸ್ವಲ್ಪ ಬಿಂದಾಸ್ ಆಗಿ ನಿಮ್ಮ ಮ್ಯೂಸಿಕ್ ಲೈಫು, ಮ್ಯೂಸಿಕ್ ಲವ್, ನಿಮ್ಮ ರ್ಯಾಪಿಂಗ್ ಫೀಲ್ಡ್ ಬಗ್ಗೆ ಮಾತಾಡೋಣ. ಆಯ್ತು. ಓಕೆ, ಯಾವ್ದಾದ್ರು ಒಂದು ನಿಮ್ಮ ಓನ್ ಮ್ಯೂಸಿಕ್ ಆಲ್ಬಮ್ ಸಾಂಗ್ ಇಂದಾನೆ ಸ್ಟಾರ್ಟ್ ಮಾಡಿ. ಅಯ್ಯೋ, ಯಾವ ಹಾಡು ಎಷ್ಟೊಂದು ಬಡ್ದಿದ್ದೀನಿ ಅಂದರೆ, ಯಾವ್ದಾದ್ರು ಒಂದ್ 2 ಲೈನ್ಸ್. ನಾನು ರೀಸೆಂಟಾಗಿ ಒಂದು ಕನ್ನಡ ಹಾಡು ಬಿಟ್ಟಿರೋದು ರ್ಯಾಪು, ಅದು ಅಸ್ಲಿ ಬಣ್ಣ ಅಂತ. ಓಕೆ, ಅಸ್ಲಿ ಬಣ್ಣ ತುಂಬ ಜನಗಳಿಗೆ ಇಷ್ಟ ಆಗಲಿಲ್ಲ, ಬಟ್ ತುಂಬ ಜನಗಳಿಗೆ ಇಷ್ಟ ಆಯಿತು. ಇದು ಒಂದು ಆನ್ಸರ್ಸು ಕೊಟ್ಟೆ ವಾಪಸ್ಸು ಹೇಟರ್ಸ್ಗೆ. ಓಕೆ, ಸೊ ಕೆಟ್ಟದಾಗಿ ಕಾಮೆಂಟ್ ಹಾಕಿ ಸಾಯ್ತಾರೆ ಎಲ್ಲ ನಿಮ್ಮ ಕಿತ್ತುಗಿರೋ ಕಾಮೆಂಟ್ ನನಗೆ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ನಿಮಗೆ ಯಾರ ಅಕ್ಕ ತಂಗಿರಿಲ್ವ? ನೀವು ಕಾಮೆಂಟ್ಸ್ ನೋಡಿ ಗೊತ್ತಾಯ್ತು ನಿಮ್ಗೆ ಎಜುಕೇಷನ್ ಇಲ್ಲ, ಕನ್ನಡ ಗೊತ್ತಿಲ್ಲ ಅಂತ ನಾನು ಇವತ್ತು ಹೇಳೇ ಇಲ್ಲ. ಕನ್ನಡ ಕಲಿ ಅಂತೀರಾ, ಕಲ್ಸಕ್ಕೊಬ್ರು ಬರಲಿಲ್ಲ, ಜೊಲ್ಬಿತ್ತೀರ 24 hours ಬೇರೆ ಕೆಲಸ ಇಲ್ಲ. ಅಲ್ಲೇ ನಿಲ್ಸೋಣ. ಓಕೆ, ಸೂಪರ್. ಸೊ ಅಲ್ಲಿ ನಿಮ್ಮ ಹೇಟರ್ಸ್ಗೂ ಆನ್ಸರ್ ಕೊಟ್ಬಿಟ್ರಾ? ಹೌದು, ಯಾಕೆ ಎಷ್ಟು ಕೆಟ್ಟ ಕಾಮೆಂಟ್ಸ್ ಎಲ್ಲ ಹಾಕ್ತಾರಲ್ವಾ, ಸೊ ಅದಕ್ಕೆ ಒಂದು ಉತ್ತರ ಕೊಡಬೇಕಿತ್ತು. ಸೊ ಈ ಹಾಡು ನಾನು ರಿಲೀಸ್ ಮಾಡಿದ್ದೆ. ಓಕೆ, ಹೇಗಿತ್ತು ನಿಮಗೆ ರಿಯಾಕ್ಷನ್ ಹೇಗಿತ್ತು? ಪಾಸಿಟಿವ್ ಆಗಿತ್ತು. ನಾನು ಅನ್ಕೊಂಡಿದ್ದೆ ನೆಗೆಟಿವ್ ಆಗತ್ತಂತ, ಬಟ್ ಆಕ್ಚುಲಿ ತುಂಬಾ ಪಾಸಿಟಿವ್ ಆಗಿ ಬಂದಿತ್ತು. ಸೊ ನಂಗೆ ತುಂಬಾ ಐ ವಾಸ್ ಲೈಕ್ ಲೆಟ್ಸ್ ಗೋ ಅಸ್ಲಿ ಬಣ್ಣ ಈ ಥರನೇ, ಯಾಕೆಂದ್ರೆ ತುಂಬಾ ಓಪನ್ ಆಗಿ ನಾನು ಡೈರೆಕ್ಟ್ ಆಗಿ ಅಡ್ರೆಸ್ ಮಾಡಿದ್ದೀನಿ ಹೇಟರ್ಸ್ನ. ಹೌದಾ? ಇಟ್ ಈಸ್ ವಾಟ್ ಇಟ್ ಈಸ್. ಯಾಕೆ ನಾವು ಏನಾದರೂ ಮಾಡಕ್ ಹೋದ್ರೆ, ಓಕೆ, ಏನಾದರೂ ಇರಲಿ, ಎಸ್ಪೆಷಲಿ ಹುಡುಗಿಯವರು, ನಾವು ಏನಾದರೂ ಮಾಡಕ್ ಹೋದ್ರೆ ಎಲ್ಲರೂ ಕ್ರಿಟಿಸೈಸ್ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಅವರು ಎಷ್ಟು ಕಥರ ಪದಗಳು ಯೂಸ್ ಮಾಡ್ತಾರೆ. ಏನಕ್ಕೆ? ನೋ ಯೂಸ್. ಸೊ ಬಟ್ ಚಿಕ್ಕ ಹೆಣ್ಮಕ್ಳಿಗೆ ಇಲ್ಲ ಏನಾದರೂ ಹಾಕಕ್ಕೆ ಹೋದ್ರೆ, ರೀಲ್ಸ್ ಮಾಡಿದ್ರೆ, ಆ ಥರ ಮಾಡಿದ್ರೆ, ಈ ಜನಗಳು ಏನಾದರೂ ಈ ಥರ ಪದಗಳು ಯೂಸ್ ಮಾಡಿದ್ರೆ, ಕಥರ ಪದಗಳು ಯೂಸ್ ಮಾಡಿದ್ರೆ, ಅದಕ್ಕೆ ಅವ್ರಿಗೇನು ಅನ್ಸಲ್ವಾ ಅಂತ ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬೇಜಾರಾಗುತ್ತೆ ಆಬ್ವಿಯಸ್ಲಿ. ಸೊ ಏನು ಹೇಳೋಕ್ಕಾಗಲ್ಲ, ಇಲ್ಲ ವಾಯ್ಸ್ ಇಲ್ಲ, ಸೊ ಮಾತಾಡೋಕ್ಕಾಗಲ್ಲ, ಏನು ರಿಪ್ಲೈ ಮಾಡೋಕ್ಕಾಗಲ್ಲ. ರಿಪ್ಲೈ ಮಾಡಿದ್ರೆ ಅವ್ರು ಇನ್ನೂ ವಾಪಸ್ ಬರ್ತಾರೆ, ಇಲ್ಲ ಅಂದರೆ ಏನೇನು ಮಾತಾಡ್ತಾರೆ, ನನ್ನ ಅಮ್ಮ ಅಪ್ಪ ಇಂದ ಭಯ ಆಗುತ್ತೆ, ಆ ಥರ ಎಲ್ಲ ಇರುತ್ತೆ. ಸೊ ಅದರಿಂದ ಅದನ್ನ ಯೋಚನೆ ಮಾಡಿಬಿಟ್ಟು ಈ ಹಾಡು ನಾನು ಬರಿಬೇಕಂತ ನಾನು ಬರೆದಿದ್ದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗ ಕಮೆಂಟ್ ಮಾಡೋರಿಗೆ ಈ ಹಾಡನ್ನ ಡೆಡಿಕೇಟ್ ಅನ್ಬೋದಾ, ಅಥವಾ ನಿಮ್ಮದು ರಿಪ್ಲೈ ಮಾಡಿರೋ ಅಂತ ಹಾಡಂತ ಹೇಳ್ಬೋದಾ? ರಿಪ್ಲೈ ಆ್ಯಂಡ್ ಡೆಡಿಕೇಟ್ ಎರಡು. ಓಕೆ, ಸೊ ಇಲ್ಲೇ ಗೊತ್ತಾಗುತ್ತೆ ಬಿಂದಾಸ್ ಹುಡುಗಿ ನೀವು. ಓಕೆ, ಈಗ ಸ್ವಲ್ಪ ಹಿಂದೆ ಹೋಗೋಣ. ಫಸ್ಟ್ ಮ್ಯೂಸಿಕ್ ಆಲ್ಬಮ್ ನೀವು ಯಾವ ಭಾಷೆಯಲ್ಲಿ ಮಾಡಿದ್ರಿ, ಯಾವುದು, ಹೇಗೆ? ಸೊ ಫಸ್ಟ್ ಮ್ಯೂಸಿಕ್ ಆಲ್ಬಮ್ಮು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ರಿಲೀಸ್ ಮಾಡಿದ್ದೆ ಆ್ಯಂಡ್ ದುಬೈಲಿ ರಿಲೀಸ್ ಮಾಡಿದ್ದೆ ನಾನು. ಸೊ ಅದು 13 ಸಾಂಗ್ಸು. ಆ್ಯಂಡ್ ಆ ಫುಲ್ ಆಲ್ಬಮ್ ಲಾಂಚ್ ಪಾರ್ಟಿ ಎಲ್ಲ ಇಟ್ಟಿದ್ದೆ ನಾನು. ತುಂಬ ಚೆನ್ನಾಗಿ ಓಡಿತ್ತು. ಆ್ಯಂಡ್ ಅಲ್ಲಿ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಎಲ್ಲ ಕಡೆ ಸ್ಪಾಟಿಫೈ ಎಲ್ಲ ಇರುತ್ತಲ್ವಾ, ಅಲ್ಲೂ ಒಂದು ಮಿಡ್ಲ್ ಈಸ್ಟಲ್ಲಿ ಆ ಥರನೇ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅಂಗಾಮಿ ಅಂತ. ಸೊ ಅವ್ರದ್ದು ಆ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಜಾಸ್ತಿ ಅವರು ನನ್ನ ಹಾಡುಗಳೆಲ್ಲ ಇಷ್ಟ ಆಗಿತ್ತು. ಆ್ಯಂಡ್ ನಂಗೆ ತುಂಬ ಸಪೋರ್ಟ್ ಸಿಕ್ತು. ಐ ಲವ್ ದ್ಯಾಟ್, ಎಲ್ಲ ಲೈವ್ ಪರ್ಫಾರ್ಮೆನ್ಸಸ್ಸು ಅಲ್ಲಿ ದುಬೈ ಜಾಸ್ ಫೆಸ್ಟಲ್ಲಿ ಇರಲಿ, ಇಲ್ಲಾಂದರೆ ದಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾನ್ಸರ್ಟ್ಸು ಅಲ್ಲಿ. ಫಾರ್ ಎಕ್ಸಾಂಪಲು ಇಂಟರ್ನ್ಯಾಷನಲ್ ಆರ್ಟಿಸ್ಟು ಜಾನ್ ಲೆಜೆಂಡ್ ಇರಲಿ, ಇಲ್ಲಾಂದರೆ ಅಲಿಶಾ ಕೀಸ್ ಇರಲಿ, ಎಲ್ಲ ಇಂಟರ್ನ್ಯಾಷನಲ್ ಆರ್ಟಿಸ್ಟು ಅದೇ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನನಗೆ ಆ ಅವಕಾಶ ಸಿಕ್ಕಿರೋದ್ರಿಂದ ನನಗೆ ತುಂಬ ಖುಷಿಯಾಗಿತ್ತು. ಮತ್ತು ಆ ರೇಡಿಯೋ ಸ್ಟೇಷನ್ಸ್ ಇರಲಿ, ಒಂದು ತುಂಬ ಫೇಮಸ್ ರೇಡಿಯೋ ಸ್ಟೇಷನ್ ವರ್ಜಿನ್ ರೇಡಿಯೋ ಅಂತ ಹೇಳ್ತಾರೆ, ಅದರಲ್ಲಿ ನನ್ನ ಇಂಟರ್ವ್ಯೂ ಆಗಿದೆ, ನಂದು ಇದು ಆ್ಯಂಡ್ 2 ಸಾಂಗು ಏರ್ ಆಗಿದೆ. ಫಸ್ಟು 2 ಸಾಂಗ್ಸು ಆ್ಯಕ್ಚುಲಿ ನಾನು ಬರ್ತಿರೋದು, ಅದು 2 ಸಾಂಗ್ ಪ್ಲೇ ಆಗಿ, ಅದು 2 ಸಾಂಗ್ಸು ಫಸ್ಟು ರಿಲೀಸ್ ಮಾಡಿದ ತಕ್ಷಣವೇ ಪ್ಲೇ ಮಾಡಿದ್ರು ಅವರು. ಆ್ಯಂಡ್ ನಂದು ತುಂಬ ಖುಷಿ ಆಗಿತ್ತು. ಸೊ ಓಕೆ, ಸೊ ಅದು ಫುಲ್ಲು ಕ್ಲೋಸ್ ಆಗಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಇಟ್ ವಾಸ್ ಅಮೇಝಿಂಗ್. ಸೊ ಆವಾಗ ನಾನು ಆ ಥರ ಶುರು ಮಾಡಿದ್ಮೇಲೆ
ನ್ಯೂಸ್ ಇದು ನ್ಯೂಸ್ ಚಾನಲ್ಸಲ್ಲಿರಲಿ ನ್ಯೂಸ್ ಪೇಪರ್ಸಲ್ಲಿ ಖಲೀಜ್ ಟೈಮ್ಸು ಇದು ಎಲ್ಲ ನನ್ನ ಬಗ್ಗೆ ಬರೆಯೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ನನ್ನ ಹಾಡ್ ಬಗ್ಗೆ ಏನು ಸಿಂಬಲೈಸ್ ಆಗುತ್ತೆ, ಏನು ಮೀನಿಂಗ್ ಏನು ಅಂತ. ಆ್ಯಂಡ್ ಮೋಸ್ಟ್ಲಿ ಅದು ಲೈಕ್ ಹಾರ್ಟ್ ಬ್ರೇಕ್ಸು ಇಲ್ಲ ಅಂದರೆ ಇದು ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಇತ್ತು. ಸೊ ದ್ಯಾಟ್ ಈಸ್ ಹೌ ನನ್ನ ಮ್ಯೂಸಿಕ್ ಕರಿಯರ್ ಶುರು ಮಾಡಿದೆ. ಅಲ್ಲಿ ಆಲ್ಬಮ್ ರಿಲೀಸ್ ಮಾಡಿದೆ. ಮತ್ತು ಲಾಸ್ ಆಂಜಲಸ್ಗೆ ಹೋದೆ, ಅಲ್ಲಿ 2 ಹಾಡು ಮಾಡಿದೆ, 2-3 ಒಂದು EP ಅಂತ ಹೇಳ್ತೀವಿ. ಸೊ EP ಸಾಂಗ್ಸು 3 to 5 ಸಾಂಗ್ಸು. ಸೊ ಅಲ್ಲಿ ನಾನು ಅಷ್ಟು ಹಾಡು ರಿಲೀಸ್ ಮಾಡಿದೆ. ಒಂದು ಕಂಪ್ನಿ ಜೊತೆ, ಒಂದು ಲಾಸ್ ಆಂಜಲಸ್ ಕಂಪ್ನಿ ಜೊತೆ, ಒಂದು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಜೊತೆ ರಿಲೀಸ್ ಮಾಡಿದೆ. ಒಂದು ಹಾಡು ಆ್ಯಕ್ಚುಲಿ ಅಮೇರಿಕನ್ ಐಡಲ್ ಅಂತ ಇರುತ್ತಲ್ವಾ, ಇಂಡಿಯನ್ ಐಡಲ್ ಥರ ಅಮೇರಿಕನ್ ಐಡಲ್ ಇರುತ್ತಲ್ವಾ. ಸೊ ಅಲ್ಲಿ ಅವರು ಫಿಕ್ಸ್ ಮಾಡಿದ್ರು, ಲೈಕ್ ತೊಗೊಂಡಿದ್ರು ಆ ಒಂದು ಹಾಡು. ಅವರಿಗೆ ತುಂಬ ಇಷ್ಟ ಆಯಿತು. ಓಕೆ, ಅವರು ಆ ಹಾಡು ಪ್ಲೇ ಮಾಡ್ತಾರೆ ಅಮೇರಿಕನ್ ಐಡಲಲ್ಲಿ ಅಂತ ತೊಗೊಂಡಿದ್ರು ನನ್ನ ಹಾಡು. ಅದು ಆಯಿತು. ಸೊ ಆ ಥರ ಒಂದು ಜರ್ನಿ ನಿಧಾನಕ್ಕೆ ಆ ಥರ ಆಗ್ತಿತ್ತು. ಆ್ಯಂಡ್ ಇಟ್ಸ್ ಆಲ್ಬಮ್ಸ್ ರಿಲೀಸ್ ಮಾಡ್ತಾನೆ ಇದ್ದೆ. ನಾನು ನಿಲ್ಸೋಕ್ಕೆ ಹೋಗಲಿಲ್ಲ. ದುಬೈಗೆ, ಲಾಸ್ ಆಂಜಲಸ್ ಆದಮೇಲೆ ದುಬೈಗೆ ವಾಪಸ್ ಬಂದೆ. ದುಬೈಯಲ್ಲೂ ಕಂಟಿನ್ಯೂ ಮಾಡಿದೆ. ಇನ್ನೂ ಹಾಡು ಬರಿಬೇಕಂತ ಇಂಗ್ಲೀಷಲ್ಲಿ ಇನ್ನೂ ಹಾಡು ಬರೀತಿದ್ದೆ. ಅಲ್ಲೂ ಇನ್ನೂ ಜಾಸ್ತಿ ಮೈಲೇಜ್ ಸಿಕ್ತು. ಅದಾದಮೇಲೆ ನಾನು ಅಂದ್ಕೊಂಡೆ, ಓಕೆ, ದುಬೈಲಿ ಎಷ್ಟಾಗುತ್ತೋ ಅಷ್ಟಾಗಿದೆ, ಲಾಸ್ ಆಂಜಲಸಲ್ಲಿ ಎಷ್ಟಾಗುತ್ತೋ ಅಷ್ಟಾಗಿದೆ. ನಾನು ಬೆಂಗಳೂರಿಗೆ ಬಂದ್ಬಿಟ್ಟು ಇವಾಗ ರ್ಯಾಪ್ ಸಾಂಗ್ಸ್ ಬರಿಬೇಕು. ಸೊ ಇವಾಗ ಆ್ಯಕ್ಚುಲಿ 5-6 ಕನ್ನಡ ಹಾಡು ಹಾಡಿದ್ದೀನಿ. ಆ್ಯಂಡ್ ಇವಾಗ ಇನ್ನೂ ಜಾಸ್ತಿ ಬರಿಬೇಕಂತ ನನಗೆ ಆಸೆ ಇದೆ. ನಿಜ ಹೇಳ್ಬೇಕಂದ್ರೆ ಅಟ್ಲೀಸ್ಟ್ 25 ಸಾಂಗ್ಸ್ ಓಕೆ ಬರುತ್ತೆ. 25 ಅದಕ್ಕಿಂತ ಜಾಸ್ತಿ ಬರುತ್ತೆ. ಈ ವರ್ಷ ಎಂಡಕ್ಕೆ ಇನ್ನೂ ಜಾಸ್ತಿ ಹಾಡುಗಳಿರುತ್ತೆ, ರಿಲೀಸ್ ಮಾಡ್ತಾನೆ ಇರ್ತೀನಿ. ಓಕೆ, ಇಂಟರ್ನ್ಯಾಷನಲ್ ಲೆವೆಲಲ್ಲೇ ನೀವು ಗುರುತಿಸ್ಕೊಂಡ್ಬಿಟ್ಟಿದ್ರಿ ಆಲ್ರೆಡಿ. ಸೊ ಈ ರೀಜನಲ್ ಲೆವೆಲಲ್ಲಿ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ನಿಮಗೆ ಸ್ಟಾರ್ಟಿಂಗು ನೀವು ಆಲ್ಬಮ್ ಮಾಡಿದಾಗ ಹೇಗಿತ್ತು? ನಿಮಗೆ ಜನ ಹೇಗೆ ವೆಲ್ಕಮ್ ಮಾಡಿದ್ರು, ಅಥವಾ ಹೇಗೆ ಹೊಸಬ್ರು ಅಂತ ಗುರುತಿಸಿದ್ರ? ಹೇಗೆ ನಿಮ್ಮನ್ನು ಗುರುತಿಸಿದ್ರು? ಸೊ ಆ್ಯಕ್ಚುಲಿ ಫಸ್ಟ್ ಹಾಡು ರಿಲೀಸ್ ಮಾಡಿರೋದು ರಾಹುಲ್ ಡಿಟೋ ಅವ್ರ ಜೊತೆ ಉರ್ಮಿಳಾ ಅಂತ. ಆ ಹಾಡು ತುಂಬ ವೈರಲ್ ಆಗಿತ್ತು. ಆ್ಯಂಡ್ ಇಟ್ ಕೊಲಾಬರೇಷನ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ನಾನು ಇಂಗ್ಲೀಷಲ್ಲಿ ಹಾಡಿದ್ದೆ. ಸ್ವಲ್ಪ ಅಲ್ಲಿ ಕನ್ನಡ ಲೈಕ್ ಇನ್ನೂ ಕಲಿತಾ ಇದ್ನಲ್ವಾ, ಓಕೆ 1-2 ಲೈನು ಕನ್ನಡದಲ್ಲಿ ಹಾಡೋಣ ಅಂತ ಆ ಥರ ಶುರು ಮಾಡೋಣ ಅಂತ. ಅದು ನನ್ನ ಫಸ್ಟ್ ಸ್ಟೆಪ್ ಇತ್ತು ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ, ಲೈಕ್ ಮ್ಯೂಸಿಕ್ ಇಂಡಸ್ಟ್ರಿ. ಆ್ಯಂಡ್ ಓಕೆ, ಈ ಥರ ಮಾಡೋಣ ಅಂತ. ಅದು ಆ್ಯಕ್ಚುಲಿ ಇವಾಗ 5.9 ಮಿಲಿಯನ್ ವ್ಯೂಸಿಗೆ ಬಂದಿದೆ ಯೂಟ್ಯೂಬ್ ಮ್ಯೂಸಿಕ್ ವಿಡಿಯೋ. ಸಖತ್ತಾಗಿ ಓಡಿದೆ. ಓಕೆ. ಸೊ ಅದಾದಮೇಲೆ ನನಗನ್ನಿಸ್ತು, ಓಕೆ, ಇನ್ನೊಂದು ನೆಕ್ಸ್ಟ್ ಹಾಡು ಯಾವುದಿತ್ತಂದರೆ ತಪ್ಪು ಸರಿ ಅಂತ. ಅದು ವಿಮೆನ್ ಎಂಪವರ್ಮೆಂಟು ಇಲ್ಲ ಎಂಪವರ್ಮೆಂಟು ಅಂತ ಹೈಲೈಟ್ ಮಾಡುತ್ತೆ. ಏನು ತಪ್ಪು ಏನು ಸರಿ ಅಂತ ಜನಗಳು ನಾವು ಯಾವಾಗಲೂ ಹೇಳ್ತೀವಲ್ವಾ, ಜನಗಳು ಡಿಸೈಡ್ ಮಾಡ್ತಾರೆ ಯಾವ್ದು ತಪ್ಪಿರುತ್ತೆ ಯಾವ ಸರಿ ಇರುತ್ತೆ. ಏನಕ್ಕೆ ಈಗ ಏನು ತಪ್ಪು ಏನು ಸರಿ ಇರುತ್ತೋ ಲೈಕ್ ಡೈರೆಕ್ಟಾಗಿ ನಾನು ಹೇಳ್ತೀನಿ ಅಂತ ಆ ಹಾಡು ಬರೆದೆ. ತಪ್ಪು ಇಲ್ಲಿ ತಪ್ಪು ಯಾರು ಸರಿ ಯಾರು ನೀವೇ ತಿಳ್ಕೊಂಬರಿ ಅಂತ ಒಂಥರ ಏನೋ. ಆ್ಯಂಡ್ ನಿಯತ್ತಾಗಿ ಬದುಕೋರಿಗೆ ಕಷ್ಟ ಇನ್ನೂ ಹೋಗಿ ಇಲ್ಲ, ಆ ಥರ ಇದೆ ಒಂದು ಲೈನು ನಂದು. ಕೆಟ್ಟದ್ದು ಏನಾದರೂ ಮಾಡಿದ್ರೆ ನೀವು ಬೆಳಿತೀರಾ, ನಿಯತ್ತಾಗಿ ಏನಾದರೂ ಮಾಡಿದ್ರೆ ಯಾಕೆ ಬೆಳೆಯಲ್ಲ ಅಂತ. ಲೈಕ್ ಈ ಹಾಡು ಆ ಥರ ಒಂದು ಸ್ಟೇಟ್ಮೆಂಟು ಕನ್ನಡದಲ್ಲಿ ಫುಲ್ ರ್ಯಾಪ್ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ ನಡೀತು, ಆ್ಯಕ್ಚುಲಿ ಓಡ್ತು. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅದು ಜಾಸ್ತಿ ಓಡಿತು, ಜನಗಳಿಗೆ ಇನ್ನೂ ಗೊತ್ತಾಯಿತು. ಆ್ಯಂಡ್ ಆಲ್ಸೋ ಇನ್ನೊಂದು ವಾಸುಕಿ ವೈಭವ್ ಅವ್ರ ಜೊತೆ ಒಂದು ಹಾಡು ಹಾಡಿದ್ದೆ, ಫ್ರೀಡಮ್ ಅಂತ. ಸೆಲ್ಫ್ ಎಕ್ಸ್ಪ್ರೆಷನ್, ಫ್ರೀಡಮ್ಮು, ಏನೋ ಜಸ್ಟ್ ನಾನು ಯಾವ ಥರ ಇರ್ತೀನೋ ಆ ಥರ ಇರಬೇಕಂತ ನನಗನ್ನಿಸ್ತು. ಸೊ ಹಂಗೆ ಬಿಲ್ಡ್ ಮಾಡಿ ಗುಡ್ ಗರ್ಲ್ ಬ್ಯಾಡ್ ಗರ್ಲು ಇನ್ನೊಂದು ಹಾಡು, ಕನ್ನಡ ಹಾಡು, ಮತ್ತು ಇನ್ನೊಂದು ಅಸ್ಲಿ ಬಣ್ಣ, ಮತ್ತು ಇನ್ನೊಂದು ವಿಟಮಿನ್ ಎಮ್ ಅಂತ ಹೇಳ್ತೀನಿ. ಅದು ಇದ್ದಿದ್ದಂಗೆ ಹೇಳ್ತೀನಿ ನಾನು ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಸೊ ಓಕೆ, ಲೆಟ್ಸ್ ಡೂ ದಿಸ್ ಅಂತ. ಸೊ ಆ ಹಾಡು ಎಷ್ಟು ಸಖತ್ತಾಗಿದೆ ಅಂದರೆ ನನಗೆ ಇಷ್ಟ ಆಯಿತು ಆ ಹಾಡು. ಆ್ಯಂಡ್ ಸೋ ಮೆನಿ ಸಾಂಗ್ಸ್, ಲೈಕ್ ಎಷ್ಟು ಹಾಡು ಬರ್ತಿದೆ ಇವಾಗ. ಗಣೇಶ ಹಬ್ಬಕ್ಕೆ ಒಂದು ಹಾಡು ಬರುತ್ತೆ, ಮತ್ತು ದಸರಾಗೆ ಒಂದು ಹಾಡು ಬರುತ್ತೆ. ಲೈಕ್ ನಾಟ್ ಜಸ್ಟ್ ಒನ್ ಸಾಂಗ್, ತುಂಬ ಹಾಡುಗಳು ಬರುತ್ತೆ.
ಆ್ಯಂಡ್ ಅಟ್ ದ ಸೇಮ್ ಟೈಮ್ ರಿಲೀಸ್ ಮಾಡ್ತಾನೆ ಇರ್ತೀನಿ. ಆ ಥರ ಡಿಫ್ರೆಂಟ್ ಸರ್ಪ್ರೈಸಸ್ ಬರ್ತಿದೆ. ಇವಾಗ ಹೇಳಕ್ ಹೋಗಲ್ಲ ನಾನು. ಹೌದು, ಯಾಕಂದ್ರೆ ಇದು ಸರ್ಪ್ರೈಸು ಆಗ್ಲಿ ಬರ್ಲಿ ಫಸ್ಟ್. ಒಂದ್ ಲೈನ್ ಸಹಿತ ಕೊಡಲ್ವಾ? ಲೆಟ್ಸ್ ಜಸ್ಟ್ ಸೇ ಇದು ಮೈಸೂರು ಬಗ್ಗೆ ನಾನು ಎಲ್ಲಿ ಹುಟ್ಟಿರೋದು, ಮೈಸೂರು ಬಗ್ಗೆ ಹೈಲೈಟ್ ಮಾಡ್ಬೇಕಂತ ಒಂದು ಹಾಡಿದೆ. ಸೊ ಮೈಸೂರು ಬಹಳ ಇಷ್ಟ ಅಲ್ಲ ನಿಮಗೆ, ಹುಟ್ಟಿದವರು? ಹೌದು. ಮೈಸೂರು ಬಗ್ಗೆನೇ ನೀವೊಂದು ಮ್ಯೂಸಿಕ್ ಆಲ್ಬಮ್ ಮಾಡ್ಬಿಟ್ಟಿದ್ದೀರಾ. ಡೆಫಿನೆಟ್. ಸೊ ವೆಯ್ಟ್ ಮಾಡ್ಬೇಕೆಲ್ರು. ದಸರಾ ಬೊಂಬೆ ಅಂತ ಒಂದು ಹಿಂಟ್ ಕೊಡ್ತೀನಿ ಅಷ್ಟೇ. ನೋಡಿ, ದಸರಾ ಬೊಂಬೆ. ಸೊ ನೆಕ್ಸ್ಟ್ ಇಶಾನಿ ದಸರಾ ಬೊಂಬೆ ಆಗಲಿದ್ದಾರೆ ಬಿಂದಾಸ್ ಹುಡುಗಿಯಿಂದ. ಸೊ ನೀವು ಇಷ್ಟೊಂದು ಮ್ಯೂಸಿಕ್ ಆಲ್ಬಮ್ಗಳಲ್ಲಿ ನಿಮಗೆ ಇಷ್ಟವಾದಂಥ ಆಲ್ಬಮಲ್ಲಿ ಯಾವುದು ಸಾಂಗ್? ಅಸ್ಲಿ ಬಣ್ಣ. ಹೇಳಿ, ಅದನ್ನು ಹೇಳಿದ್ರಾ ನೀವು? ಈಗ ತಾನೇ ಓಕೆ, ಇನ್ನೊಂದು ಅದನ್ನು ಹೊರತುಪಡಿಸಿ ಬೇರೆ ಇನ್ನೊಂದು ಯಾವುದಾದ್ರು? ಈ ಹಾಡು ಆಕ್ಚುಲಿ ಜನಗಳಿಗೂ ತುಂಬಾ ಇಷ್ಟ ಆಯ್ತು. ಗುಡ್ ಗರ್ಲ್ ಅಲ್ಲ ನನ್ನ ಬ್ಯಾಡ್ ಗರ್ಲ್ ತಿಳ್ಕೊ, ಹಾರ್ಡಲ್ಲಿ ಹೇಳ್ತೇನೆ ನನ್ನ ಬಯೋಡೇಟಾ ಬರ್ಕೊ, ಕಮ್ ಬ್ಯಾಕ್ ಅಂದರೆ ಏನು ಅಂತ ನೀನು ನೋಡ್ಕೊ, ಮುಂದೆ ಆಯ್ತು ಮಾರಿ ಹಬ್ಬ ಜೀವ ಬಿಗಿ ಹಿಡ್ಕೊ. ಆ್ಯಂಡ್ ದೆನ್ ಅದೆಲ್ಲ ಫುಲ್ಲು ಲೈಕ್ ಜಸ್ಟ್ ದಟ್ಸ್. ಯಾಕೆಂದರೆ ಎಲ್ಲರೂ ಅಂದ್ಕೊಂಡಿದ್ರು ನನ್ನ ಬ್ಯಾಡ್ ಗರ್ಲು ಗುಡ್ ಗರ್ಲು ಯಾವ ಥರ ಇರುತ್ತೋ, ವಿಲನ್ನು ಇದು ಅದು ಆ ಥರ ಎಲ್ಲ ಯಾವಾಗಲೂ ಅಂದ್ಕೊಂಡಿದ್ರಲ್ವಾ. ಆಯಿತು, ನಾನು ಗುಡ್ ಗರ್ಲ್ ಅಲ್ವಾ, ನಾನು ಬ್ಯಾಡ್ ಗರ್ಲ ಆಯ್ತು, ಅದು ಒಂದು ಸಾಂಗ್. ಹೌದು, ಆ ಥರ ಲೈಕ್ ನಿಮ್ಮ ಎಕ್ಸ್ಪೀರಿಯನ್ಸ್ಗಳು ಸಾಂಗ್ಗಳಾಗಿದೆ ಇಲ್ಲಿ. ಡೆಫಿನೆಟ್. ಓಕೆ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಲೈಕ್ ಬರೀ ನನ್ನ ಬಗ್ಗೆ ಅಲ್ಲ, ಎಷ್ಟೊಂದು ಲೈಕ್ ಹೆಣ್ಮಕ್ಳಿಗೆ ಆ ಥರ ಅನಿಸುತ್ತೆ. ಯಾಕೆಂದರೆ ನಾವು ಚೆನ್ನಾಗೇ ಇದ್ದರೆ ಅದಕ್ಕೂ ಪ್ರಾಬ್ಲಮ್ ಇರುತ್ತೆ, ಬ್ಯಾಡ್ ಆಗಿದ್ರೆ ಅದು ಪ್ರಾಬ್ಲಮ್ ಇರುತ್ತೆ, ಯಾವ ಥರ ಇದ್ರೆ ಅದಕ್ಕೂ ಪ್ರಾಬ್ಲಮ್ ಇರುತ್ತೆ. ಸೊ ಮೈಟ್ ಇಸ್ ವೆಲ್ ಜಸ್ಟ್ ಬಿ ಹೂ ಯು ಆರ್ ಅಂತ ನನಗನ್ನಿಸ್ತು. ಸೊ ನಿಮ್ಮದೇ ಆದ ವೇಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಹೆಣ್ಮಕ್ಳಿಗೆ ಆ ಥರ ಕಮೆಂಟ್ಸ್ ಹಾಕೋದಾಗ್ಲಿ ಅಥವಾ ಏನೋ ಅಂಥವ್ರಿಗೆ ಆನ್ಸರು ನೀವು ಈ ಅಂದರೆ ಮ್ಯೂಸಿಕ್ ಆಲ್ಬಮ್ ಮೂಲಕ ಕೊಟ್ಟಿದ್ದೀರಾ? ಹೌದು. ಬಟ್ ಇವಾಗ ನೆಕ್ಸ್ಟ್ ಮ್ಯೂಸಿಕ್ ಆಲ್ಬಮು ಯಾವುದೋ ಒಂದು ಜೆಂಡರು ಪರ್ಟಿಕ್ಯುಲರ್ ಆಗಿ ಅಂತ ಇಟ್ಕೊಳ್ಳಲ್ಲ ನಾನು, ಎಲ್ರಿಗೂ ಇರುತ್ತೆ. ಬಿಕಾಸ್ ನಾವೆಲ್ಲರೂ ಮನುಷ್ಯರೇನೆ, ನಮಗೇನು ಅನಿಸುತ್ತೋ ಅದೇ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಎಲ್ರಿಗೂ ಟಚ್ ಆಗಲಿ ಅಂತ ಈ ಆಲ್ಬಮ್ಮು ಬರ್ತಿರೋದು ನೆಕ್ಸ್ಟು. ಓಕೆ, ವೆಯ್ಟ್ ಮಾಡ್ತೀವಿ ಹೋಪ್ಫುಲಿ. ಸೊ ನಿಮಗೆ ಇನ್ಸ್ಪೈರ್ ಮಾಡಿದಂಥ ಮ್ಯೂಸಿಷಿಯನ್ ಆಗ್ಬೋದು ಅಥವಾ ಐಕಾನ್ ಯಾರು? ಇಂಟರ್ನ್ಯಾಷನಲ್ ಆರ್ಟಿಸ್ಟು. ಸೊ ಆಬ್ವಿಯಸ್ಲಿ ನಾನು ಇಂಟರ್ನ್ಯಾಷನಲಲ್ಲಿ ಎಲ್ಲ ಓದಿದ್ನಲ್ವ. ಸೊ ರಿಯಾನಾ ಇಸ್ ಮೈ ಫೇವ್ರೆಟ್. ಹೌದು, ರಿಯಾನಾ, ಬಿಯಾನ್ಸೆ, ಇಲ್ಲ ಅಂದರೆ ಲೈಕ್ MIA ಆ್ಯಂಡ್ ಎಷ್ಟೊಂದು ಆರ್ಟಿಸ್ಟ್ ಇದ್ದಾರೆ, SZA, ಡೋಜಾ ಕ್ಯಾಟ್. ಇವ್ರು ಎಲ್ಲರೂ ರೀಸೆಂಟಾಗಿ ಬಂದಿರೋದು. ಬಟ್ ನಾನು ಬೆಳೆಯುವಾಗ ಹೌದು, ಚಿಕ್ಕಳಿರುವಾಗ ನನಗೆ ರಿಯಾನಾ ಮತ್ತೆ ಬಿಯಾನ್ಸೆ ತುಂಬಾ ಇಷ್ಟ. ರಿಹಾನಾ ಅದು ಯಾವ್ದಾದ್ರು ನೆನಪಿಸ್ಕೋತೀರಾ? ಯಾವುದು ಅಂತ. ಅಂಬ್ರೆಲಾ ತುಂಬಾ ಫೇಮಸ್ ಆಗಿದೆ ಅಂತ ನಾನು ಅನ್ಕೊಂಡಿರ್ತೀನಿ. ಸೊ ಇಟ್ಸ್ ಲೈಕ್ You have my heart, who'll never see worlds apart. Maybe in magazines, and you still be a star. Baby, 'cause in the dark, you'll see shining stars. And that's when you need me there. With you I'll always share. Because when the sun times we shine together, told you I'd be there forever, said I'd always be your friend, took a note, I'ma stick it out to the end. Then she goes, under my umbrella, Ella, Ella, I love that song. I vibe with like ಚೆನ್ನಾಗಿದೆ. ಆಕ್ಚುಲಿ ನಾವು ಈಗ ಆನ್ಸರ್ ಕೊಡಬೇಕು. ಸೊ ಚೆನ್ನಾಗಿದೆ. ಈಗ ರೀಸೆಂಟ್ ಇರೋರ್ದು ಯಾವ್ದಾದ್ರು ಹಿಟ್ ಲಿಸ್ಟ್ ಅಲ್ಲಿ ಇರೋ ಅಂಥದ್ದು ನಿಮಗೆ ಇಷ್ಟ ಆಗಿರೋ ಅಂಥದ್ದು? ಚೇಂಜ್ ಆಗ್ತಾನೆ ಇರುತ್ತೆ ಆ್ಯಕ್ಚುಲಿ. ಯಾವುದು ರೀಸೆಂಟ್ ಲಿಸ್ಟಲ್ಲಿ ಯಾರ್ದಾದ್ರೂ ಸರಿ. ಓಕೆ, ಡೋಜಾ ಕ್ಯಾಟ್ ಇದೆ. ಡೋಜಾ ಕ್ಯಾಟ್ ರೆಡಿ is but it ತುಂಬಾ ಸ್ವೀಟ್, ಲೈಕ್ ಇಟ್ಸ್ ಅ ವೆರಿ ಲವಿ ಡವಿ ಹಾರ್ಟ್ ಬ್ರೇಕ್ ಸಾಂಗು. ಓಕೆ, ಸ್ಟ್ರೀಟ್ಸ್ ಅಂತ ಇದೆ. That's the name of the song. ನಾನು like I have to think about the name of the ಇದು. ಯಾವುದು ನಿಮಗೆ ನೆನಪ ಯಾವುದು ಬರುತ್ತೆ ಅದನ್ನ? Okay, so it's like ಈ ಹಾಡು since you've been like this, streets ಅಂತ ಹೇಳೋಕ್ಕಾಗಲ್ಲ, since you've been like this ಅಂತ ಇದೆ. Okay.
Since you've been like, no, since you've been like this, yeah. Baby, I ain't never been thinking like this, yeah. Ever since you've been like this, baby, I ain't never, ever been like this. You in front and babe, we don't have fun these days. We don't know how complicated You don't stop my mind. Told you enough, I've cried. Tell you it all this time. You were my everything. Tell you that I could die, baby. ಸೊ ಆ ಥರ ಫುಲ್ಲು ರ್ಯಾಪಲ್ಲೂ ಹೋಗ್ತಾಳೆ ಅವಳು. ಸೊ ಅದಕ್ಕೆ ತುಂಬ ಇಷ್ಟ ಆ್ಯಕ್ಚುಲಿ. ಬಟ್ ಈ ಒಂದು ಹಾಡು ಸ್ಟ್ರೀಟ್ಸಲ್ಲಿ, ಇನ್ನೊಂದು ಹಾಡು ಡೋಜಾ ಕ್ಯಾಟು, ಈ ಪಾರ್ಟ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ಓಕೆ, ಇಟ್ಸ್ ಲೈಕ್ damn, Papa, you a rare breed, no comparing, and it's scary. Trying to teach him 'cause I found him. Got a whole no, not scary. I can take you to the parents and the Perry plan a wedding. You the type of one to marry, want to keep you married. Put a ring on when you're ready. So atara, it's like, you know, basically adu hudugaga ಹೇಳ್ತಿರೋದು, ನೀನು ಯಾವಾಗ ರೆಡಿ ಆಗಿರ್ತೀರೋ ನಾನು ರೆಡಿ. ಓಕೆ. So yeah, but she says it in a very like. ಸೊ ಇಷ್ಟೊಂದು ನೀವು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳ ಭಾಳ ನಿಮ್ಮ ಫೇವ್ರೆಟ್ ಆರ್ಟಿಸ್ಟ್ಗಳಿಂದು ಸಾಂಗ್ಗಳು ಹೇಳಿದ್ರಿ ಎಲ್ಲ. ಇಂಥವ್ರು ನಿಮ್ಮಂಥವ್ರು ಒಬ್ಬರು ಕನ್ನಡದಲ್ಲಿ ರ್ಯಾಪರ್ ಆಗಿರೋದು ಅಂದರೆ ಅಷ್ಟು ನಾಲೆಜ್ ಇರೋ ಅಂಥವ್ರು ಕನ್ನಡದಲ್ಲಿ ರ್ಯಾಪರ್ ಆಗೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಅದರಲ್ಲೂ ನೀವು ಕನ್ನಡದಲ್ಲಿ ಅದನ್ನು ಲಿರಿಕ್ಸು ನೀವೇ ಬರೆದು ಮಾಡ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ಈ ಜನ್ರೇಷನ್ ಅವರು ಸ್ವಾಗತಿಸಲೇಬೇಕು ನಿಮ್ಮನ್ನು ಅಲ್ವಾ? ಸೊ ನೆಕ್ಸ್ಟ್ ನಿಮ್ಮ ಡ್ರೀಮ್ ಏನಿದೆ? ಈ ಮ್ಯೂಸಿಕ್ ಆಲ್ಬಮ್ಗಳು ಮಾಡ್ತಿದ್ದೀರಾ, ಯಾವ ಥರದ್ದು ಮಾಡಬೇಕು ನೆಕ್ಸ್ಟ್? ಆ ಥರ ಏನಾದ್ರು ಡ್ರೀಮು ಗೋಲು ಇದೆಯಾ? ಡೆಫಿನೆಟ್ಟು. ಸೊ ಒಂದು ಫ್ಯೂಷನ್ ಆಗಿ ನಾನು ಮಾಡಬೇಕಂತ, ಫಸ್ಟು ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡಬೇಕಂತ ನನಗೆ ತುಂಬ ಆಸೆ ಇದೆ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಜೊತೆ ಫ್ಯೂಷನ್ ಮಾಡಿಬಿಟ್ಟು ಒಂದು ಲೈಕ್ ಹಾಡು ಬಿಡ್ತಾನೆ ಇರಬೇಕಂತ ನನಗೆ ಅನಿಸ್ತಿದೆ. ಸೊ ಫ್ಯೂ ಸಾಂಗ್ಸು, ಅಟ್ಲೀಸ್ಟ್ 5 to 6 ಸಾಂಗ್ಸು ಆ ಥರ ಇರುತ್ತೆ. ಮತ್ತು ಇನ್ನು 5 ಹಾಡುಗಳು ಬರೀ ಕನ್ನಡಲ್ಲೇ ಇರುತ್ತಂತ. ಬಟ್ ಏನೇನು ಟಾಪಿಕ್ಸ್ ಹೈಲೈಟ್ ಮಾಡ್ತೀನಂತ ಎಲ್ರಿಗೂ ಇವಾಗ ಲೈಕ್ ಚೂರಾಗೆ ಗೊತ್ತಾಗುತ್ತೆ. ಇಟ್ ಕ್ಯಾನ್ ಬಿ ಎನಿಥಿಂಗ್, ಬ್ರೇಕಪ್ ಇರಲಿ, ಇಲ್ಲ ಅಂದರೆ ಎಂಪವರ್ಮೆಂಟ್ ಇರಲಿ, ಇಲ್ಲ ಏನಾದರೂ ಆ ಥರ ಇರಲಿ. ಇದು ಒಂದು ಫುಲ್ ಆಲ್ಬಮು, ಅದೆಲ್ಲ ಕನ್ಸಿಸ್ಟ್ ಆಗಿರುತ್ತೆ. ಫುಲ್ ಲೈಕ್ ಎವ್ರಿಥಿಂಗ್. ಲೈಫ್ ಇರಲಿ, ನಾವು ಎಷ್ಟು ಅನುಭವಿಸ್ತೀವೋ ಲೈಫಲ್ಲಿ. ಯಾರಿಗೂ ಈಸಿ ಆಗಿರಲ್ಲ ಲೈಫು. ನಾವು ಎಲ್ಲರೂ ಏನು ಕರ್ಮಗಳಿರುತ್ತೋ ನಾವು ಅದೇ ಅನುಭವಿಸ್ಬೇಕು. ಗುಡ್ ಕರ್ಮ ಇರಲಿ, ಬ್ಯಾಡ್ ಕರ್ಮ ಇರಲಿ, ಬಟ್ ನಾವು ಹಂಗೆ ಕಲಿತೀವಿ ಅಂತ ಇನ್ನೊಂದು ಹಾಡು ಬರುತ್ತೆ. ಸೊ ಆ ಥರ ಇನ್ನೊಂದಿದೆ, ಲೈಕ್ ಡಿಫ್ರೆಂಟ್ ಸಾಂಗ್ಸು. ಮತ್ತು ಆಬ್ವಿಯಸ್ಲಿ ನಾನು ಇದಾದಮೇಲೆ ಲೈಕ್ ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ ಥರ ನಾನು ಹಾಡಬೇಕಂತ ನನಗೂ ಆಸೆ ಇದೆ. ಸೊ ಲೈಕ್ ಮಿಕ್ಸು ಹಿಂದಿ ಮತ್ತು ಇಂಗ್ಲೀಷ್. ನಾನು ಆ್ಯಕ್ಚುಲಿ ರೀಸೆಂಟಾಗೆ ಒಂದು ಅಭಿದಾಸ್ ಅವರು ಕಲರ್ಸ್ ಕನ್ನಡಲ್ಲಿ ಆಕ್ಟ್ ಮಾಡ್ತಾರೆ. ಹೌದು. ಸೊ ಅವ್ರ ಜೊತೆ, ಹೌದು ಆಕ್ಟರ್. ಸೊ ಅವ್ರ ಜೊತೆ ಒಂದು ಹಾಡು ನೋಡಿದ್ವಿ ನಾವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ದಾಗ. ಸ್ವೇ ಅಂತ ಆ ಹಾಡು ಹೆಸರು. ಸೊ ಅದು ತುಂಬ ಲವಿ ಡವಿ ರೊಮ್ಯಾಂಟಿಕ್ ಥರ ಫೀಲ್ ಇತ್ತು ಆ್ಯಂಡ್ ಬ್ಯಾಡ್ ಬಾಯ್ ಥರ ವೈಬ್ ಇತ್ತು. ಯಾಕೆಂದರೆ ಲೈಕ್ ಯಾವ ಥರ ಹುಡುಗಿಯವ್ರನ್ನ ಟ್ರೀಟ್ ಮಾಡ್ಬೇಕಂತ ಅದೊಂದು ಸಾಂಗ್ ಇತ್ತು. ಅದಕ್ಕೆ ಒಂದು ಹೂವು ಕೊಡೋದು, ಒಂದು ಫುಲ್ ಮ್ಯಾನ್ಷನ್ ಇರಲಿ, ಲೈಕ್ ಹುಡುಗಿಯವ್ರಿಗೆ ಫುಲ್ಲು ರೊಮ್ಯಾಂಟಿಕ್ಕು. ಆ್ಯಂಡ್ ಅದು ಸಖತ್ತಾಗಿ ಮಾಡಿದ್ರು. ಆ್ಯಂಡ್ ಸ್ವೇ ಅದು ಒಂದು ಫ್ಯೂಷನ್ನು, ಇಂಗ್ಲೀಷು ಮತ್ತು ಹಿಂದಿ ಡಿಫ್ರೆಂಟಾಗಿ ಮಾಡೋಣ ಅಂತ ನನಗನ್ನಿಸ್ತು. ಸೊ ಇದು ತುಂಬ ಸಕ್ಸಸ್ಫುಲ್ ಆಗಿ ಆಲ್ಮೋಸ್ಟು 400K ರೀಚ್ ಆಗಿದೆ. ಇವಾಗ 500K ರೀಚ್ ಆಗುತ್ತೆ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಇಟ್ಸ್ ಲೈಕ್ ರೋಲಿಂಗ್, ಇನ್ನೂ ನಡೀತಾ ಇದೆ ಆ್ಯಂಡ್ ಓಡ್ತಾ ಇದೆ ಆ್ಯಕ್ಚುಲಿ. ಆ್ಯಂಡ್ ಅದಾದಮೇಲೆ ಇವಾಗ ಹಾಡುಗಳು ಬರ್ತಾಯಿದೆ. ಇಂಗ್ಲೀಷು UK ಬೇಸ್ಡು ಆಗುತ್ತೆ, US ಆಗುತ್ತೆ. ಸೊ ಅಲ್ಲೇ ಸ್ವಲ್ಪ ಹಿಂಟ್ ಕೊಟ್ಟಿದ್ದೀನಿ. ಇಂಟರ್ನ್ಯಾಷನಲ್ ಆಗಬೇಕಂತ ನನಗೆ ತುಂಬ ಆಸೆ. ಬಟ್ ಇಂಟರ್ನ್ಯಾಷನಲ್ ಆಗಬೇಕಂದ್ರೆ ನಾನು ಒಂದು ಕನ್ನಡತಿ, ಕರ್ನಾಟಕದಿಂದ ಇಲ್ಲಿ ಹುಟ್ಟಿರೋದು, ನಾನು ಇಂಟರ್ನ್ಯಾಷನಲ್ ಆಗಿ ರೆಪ್ರೆಸೆಂಟ್ ಮಾಡಬೇಕಂತ. ಓಕೆ, ನೋ ಮ್ಯಾಟರ್ ವಾಟ್. ಓಕೆ, ನನ್ನ ರೂಟ್ಸ್ ಏನಂತ, ಇದು ನನ್ನ ರೂಟ್ಸು, ಇದೇ ಮಾಡಬೇಕಂತ ಅಷ್ಟೆ. ಸೊ ನೀವು ಇಲ್ಲಿ ನಮ್ಮ ನೆಲದ ಸಂಸ್ಕೃತಿನೂ ಮಿಕ್ಸ್ ಮಾಡಿ ಮುಂದೆ ಒಂದಿಷ್ಟು ಮ್ಯೂಸಿಕ್ ಆಲ್ಬಮ್ ಮಾಡಬೇಕು ಅಂತ ಇದ್ದೀರಾ? ಹೌದು. ಸೊ ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ನಿಮ್ಮ ಫ್ಯಾನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
ನನ್ನ ಫ್ಯಾನ್ಸ್ಗೆ ಆನೆಸ್ಟ್ಲಿ ನೀವೆಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ನನಗೆ ತುಂಬ ಖುಷಿ ಆಗುತ್ತೆ. ನೀವು ತುಂಬ ನಿಮ್ಮ ಸಪೋರ್ಟು, ನಿಮ್ಮ ಲೈಕ್ಸು, ನಿಮ್ಮ ಶೇರ್ಸು, ನಿಮ್ಗೆ ಏನಾದರೂ ಇರಲಿ, ಅದು ನಂಗೆ ತುಂಬ, ನಾನು ಎಲ್ಲ ಅಬ್ಸರ್ವ್ ಮಾಡ್ತೀನಿ. ನೀವು ಯಾವ ಕಮೆಂಟ್ಸ್ ಹಾಕ್ತಿರೋ, ಯಾವುದು ಲೈಕ್ ನನ್ನ ಮೆಸೇಜಸ್ ಕಳಿಸ್ತಿರೋ ಇನ್ಸ್ಟಾಗ್ರಾಮಲ್ಲಿ, ನಾನು ಡೆಫಿನೆಟ್ ಆಗಿ ನಾನು ರಿಪ್ಲೈ ಮಾಡಿರ್ತೀನಿ. ಇಲ್ಲಾಂದರೆ ನಾನು ಯಾವ ಥರನೂ ನಾನು ರಿಪ್ಲೈ ಕೊಡ್ತೀನಿ, ಪ್ರೀತಿ ಕೊಡ್ತೀನಿ. ನೀವು ಪ್ರೀತಿ ಕೊಟ್ಟರೆ ನಾನು ಪ್ರೀತಿ ಕೊಡ್ತೀನಿ, ಯಾವಾಗಲೂ ಆ ಥರನೇ ಇರೋದು. ಸೊ ಫ್ಯಾನ್ಸು ನಿಮಗೆ ಥ್ಯಾಂಕ್ ಯು. ನಿಮ್ಮಿಂದನೇ ನಾನು ಬೆಳೀತಾ ಇರೋದು, ನಿಮ್ಮಿಂದನೇ ನಾನು ಬೆಳೆಯೋದು. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಆ್ಯಕ್ಚುಲಿ ಹೇಟರ್ಸ್ಗೂ ನನಗೆ ಹೇಳ್ತೀನಿ, ಹೇಟರ್ಸ್ ಅಂತ ನಾನು ಕರೆಯೋಕ್ಕೆ ಹೋಗಲ್ಲ ಇವಾಗಿಂದ. ಅವರು ನನ್ನ ಒಂಥರ ಫ್ಯಾನ್ಸು, ನನಗೆ ಮೋಟಿವೇಶನ್ ಕೊಡ್ತಾರೆ ಇನ್ನು ಹಾಡು ಬರೆಯೋಕ್ಕೆ, ನಿಜ ಇರಬೇಕಂದ್ರೆ. ಸೊ ಆಬ್ವಿಯಸ್ಲಿ ಧನ್ಯವಾದಗಳು. ಈ ಥರನೇ ಪ್ರೀತಿ ಕೊಡ್ತಾಯಿರಿ. ಆ್ಯಂಡ್ ನಾನು ನಿಮ್ಮನ್ನು ಡಿಸಪಾಯಿಂಟ್ ಮಾಡೋಕ್ಕೆ ಹೋಗಲ್ಲ ಅಂತ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಮಚ್ ಲವ್. ಸೊ ಈಶಾನಿ, ಇಷ್ಟೋ ತನಕ ನಿಮ್ಮ ಬಿಂದಾಸ್ ಲೈಫು, ಮ್ಯೂಸಿಕ್, ನಿಮ್ಮ ಮ್ಯೂಸಿಕ್ ಲೈಫು, ಮ್ಯೂಸಿಕ್ ವರ್ಲ್ಡ್ ಲೈಫು, ಮ್ಯೂಸಿಕ್ ಪ್ರಪಂಚ, ನಿಮ್ಮ ಅಮ್ಮನ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಒಂದು ರೌಂಡ್ ಹಾಕ್ಸಿದ್ರಿ. ಈಗ ನೀವು ಸ್ಪಿರಿಚುವಲ್ ಅಂತ ಹೇಳಿದ್ರಿ, ಸ್ವಲ್ಪ ದೇವರ ಭಕ್ತಿ ಜಾಸ್ತಿನೇ ಇದೆ ಅಂತ. ಪೂಜಾ ರೂಮ್ ತೋರಿಸ್ಬೇಕಂತ ಆಗಿಂದ ಹೇಳ್ತಾ ಇದ್ರಿ. ಹೌದು, ದಯವಿಟ್ಟು ಬನ್ನಿ, ಇವಾಗ ಹೋಗೋಣ ಪೂಜಾ ರೂಮ್ಗೆ. ಹೋಗೋಣವಾ? ಲೆಟ್ಸ್ ಗೋ. ಓಕೆ. ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಹೋಮ್ ಟೂರ್, ಲೈಫ್ ಸ್ಟೈಲ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.